ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಧರ್ಮಸ್ಥಳದ ಪ್ರಕರಣಗಳು ದಿನದಿಂದ ದಿನಕ್ಕೆ ಬೆಳವಣಿಗೆ ಆಗ್ತಾ ಹೋಗ್ತಾ ಇದೆ. ಬಟ್ ಅಲ್ಟಿಮೇಟ್ಲಿ ನ್ಯಾಯ ಯಾವಾಗ ಸಿಗುತ್ತೆ ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್ ಆಗಿದೆ. ಇವತ್ತು ಅದೇ ರೀತಿಯ ಒಂದು ಬೆಳವಣಿಗೆ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ತುಣುಕಿದೆ, ಅದನ್ನು ಪ್ರಸಾರ ಮಾಡ್ತೀನಿ. ಅದಾದ ನಂತರ ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಮೊದಲು ಆ ವಿಡಿಯೋನ ನೋಡಿ ನೀವು. ನನಗೆ ಯಾರೂ ಸಪೋರ್ಟ್ ಇಲ್ಲ, ಯಾರೂ ಇಲ್ಲ, ನನಗೆ ಬಂಧು ಇಲ್ಲ, ಬಳಗ ಇಲ್ಲ. ಇರುವ ಒಬ್ಬಳ ಮಗಳಲ್ಲಿ ಕಳ್ಕೊಂಡಿದ್ದೀನಿ. ದಯವಿಟ್ಟು ನ್ಯಾಯ ಕೊಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಅಷ್ಟೇ. ನೋ ಕಾಮೆಂಟ್ ಇದೆ. ಇದಕ್ಕಿಂತ ನಾನು ಏನು ಕೇಳೋಕ್ಕಾಗ್ತಾ ಇಲ್ಲ. ಏನು ಹೆಸರು? ಅನನ್ಯ ಭಟ್ ಅಂತ. ಎಲ್ಲಿ ಓದ್ತಾ ಇದ್ದೀರಿ ಮೇಡಮ್ ಅವರು? ಇಲ್ಲಿ MBBS ಮಣಿಪಾಲ್ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ 6 ತಿಂಗಳು ಆಗಿದೆ ಅಷ್ಟೇ ಸೇರಿ. ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದೆ. ಇವತ್ತಿಲ್ಲ ಅವಳಿದ್ದಿದ್ರೆ ನಾನು ಇವತ್ತು ಕಷ್ಟಪಡಬೇಕಾಗಿದ್ದಿರಲಿಲ್ಲ. ಇವತ್ತು ಅವಳ ಆತ್ಮ ನನ್ನನ್ನು ಕಾಡ್ತಾ ಇದೆ. ಹಾಗಾಗಿ ಅವಳಿಗೊಂದು ಏನಾದರೂ ಒಂದು ಇದರಿಂದ ಸಿಕ್ಕಿದ್ರೆ, ಅವಳ ಆಸ್ತಿ ಸಿಕ್ಕಿದ್ರೆ ನನಗೆ ಪುಣ್ಯ ಬರುತ್ತೆ ಅಂತ ಹೇಳ್ಕೊಂಡು ನಾನು ಇವ್ರ ಹತ್ರ ಕೇಳಿದ್ದೀನಿ. ಆಯ್ತಮ್ಮ ಅಂತ ಹೇಳಿದ್ದಾರೆ. ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಅವರಿಗೂ ನಾನು ಚಿರಋಣಿಯಾಗಿರ್ತೀನಿ. ಸೊ ಈಗ ನೋಡಿದ್ರಿ, ಒಂದಷ್ಟು ನೈತಿಕ ಮಾಧ್ಯಮಗಳ ಮುಂದೆ, ಒಂದಷ್ಟು ಜನಪರ ಕಾಳಜಿಯುಳ್ಳಂಥ ಮಾಧ್ಯಮಗಳ ಮುಂದೆ ಈಗ ಕಣ್ಣೀರಿಡ್ತಿರ್ತಕ್ಕಂಥ ಹಿರಿ ಜೀವದ ಹೆಸರು ಬಂದು ಸುಜಾತ ಭಟ್ ಅಂತ. ಈ ಹಿರಿ ಜೀವ ಕಣ್ಣೀರಿಡೋದಕ್ಕೆ ಕಾರಣ ಏನು ಅಂತಂದ್ರೆ, 2003ರಲ್ಲಿ ಇದೇ ಧರ್ಮಸ್ಥಳದಲ್ಲಿ ತನ್ನ ಮಗಳನ್ನ ಕಳ್ಕೊಂಡಂತ ನೋವಿಗೆ ಆ ಮಹಿಳೆ ಆ ಥರ ಕಣ್ಣೀರಾಗ್ತಿದ್ದಾರೆ, ಸಂಕಟ ಪಡ್ತಿದ್ದಾರೆ. ನ್ಯಾಯ ದೊರಕಿಸ್ಕೊಡಿ ಅಂತ ಅಂಗಲಾಚ್ತಾ ಇದ್ದಾರೆ. ಯಾರು ಈ ಸುಜಾತ ಭಟ್? ಇವ್ರ ಮಗಳು ಯಾರು? ಇದೆಲ್ಲವನ್ನು ಕೂಡ ನಾವು ವಿವರವಾಗಿ ನೋಡೋದಾದ್ರೆ 2003ರ ಕಾಲಘಟ್ಟಕ್ಕೆ ಬಂದ್ಬಿಡಿ. 22 ವರ್ಷ ಹಿಂದೆಗೆ. ನಮ್ಮ ಕಾನೂನಲ್ಲಿ 22 ವರ್ಷ, 72 ವರ್ಷ ಆದರೂ ನ್ಯಾಯ ಸಿಗಲ್ಲ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಇದೆಲ್ಲವನ್ನು ನೋಡ್ತಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಆದರೂ ಆಗ್ಬೋದು. ಸುಜಾತ ಭಟ್ ಅಂತ ಈಗ ನೀವು ವಿಡಿಯೋಗಳಲ್ಲಿ ಗಮನಿಸಿದ್ರಲ್ಲ, ಇವ್ರ ಇಂಟರ್ವ್ಯೂಗಳನ್ನು ಕೂಡ ಗಮನಿಸಿದ್ರಿ ಕೆಲವರು. ಇವರು 2003ರ ಕಾಲಘಟ್ಟದಲ್ಲಿ ಇನ್ವೆಸ್ಟಿಗೇಷನ್ ಟೀಮ್ನಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ನಾವೀಗ CBI CID ಅಂತ ಹೇಳ್ತೀವಲ್ಲ, ಆ ರೀತಿಯ ಒಂದು ತಂಡದಲ್ಲಿ ಸ್ಟೆನೋಗ್ರಾಫರ್ ಕೆಲಸ ಅಂತಂದ್ರೆ ಬರವಣಿಗೆ, ಬರ್ಕೊಳ್ಳೋದು, ಟೈಪ್ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಯಾವುದೋ ಒಂದು ಎನ್ಕ್ವೈರಿಗೆ ಹೋಗಿರ್ತಾರೆ, ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಅಧಿಕಾರಿಗಳಲ್ಲಿ ಎನ್ಕ್ವೈರಿ ಮಾಡ್ತಾ ಇರ್ತಾರೆ, ವಿಚಾರಿಸ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಕೊಡ್ತಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನ ಸಂಗ್ರಹ ಮಾಡಿಟ್ಕೊಳ್ಳುವಂಥ ಕೆಲಸ. ಇತ್ತೀಚಿನ ದಿನಗಳಲ್ಲಿ ದೃಶ್ಯ ಮಾಧ್ಯಮ ಇದೆ, ಕ್ಯಾಮರಾ ಇದೆ, ಧ್ವನಿ ಮುದ್ರಣ ಇದೆ, ಎಲ್ಲವೂ ಕೂಡ ಬೇಗ ರೆಕಾರ್ಡಿಂಗ್ ಆಗ್ಬಿಡುತ್ತೆ. ಬಟ್ ಆ ಕಾಲಘಟ್ಟದಲ್ಲಿ ಟೈಪ್ ಮಾಡ್ಕೋಬೇಕಿತ್ತು, ಇಲ್ಲಾಂದ್ರೆ ಬರ್ಕೋಬೇಕಾಗಿತ್ತು. ಈ ರೀತಿಯ ಕಾಲಘಟ್ಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈ ಸುಜಾತ ಭಟ್. ಕಣ್ಣೀರಾಕಿ ಗೋಳಾಡ್ತಿದ್ರಲ್ಲ ಈ ಮಹಿಳೆ, ಎಲ್ಲಿ ಕೋಲ್ಕತ್ತಕ್ಕೆ ಸಂಬಂಧಪಟ್ಟಾಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಗಂಟ ಹೋಗಿರುತ್ತೆ. ಇವರ ಮಗಳು ಬಂದು ಅನನ್ಯ ಭಟ್ ಅಂತ, 19 ವರ್ಷ, 2003ರ ಕಾಲಘಟ್ಟದಲ್ಲಿ ಉಡುಪಿಯ ಮೆಡಿಕಲ್ ಕಾಲೇಜ್ನಲ್ಲಿ MBBS ವಿದ್ಯಾರ್ಥಿಯಾಗಿ ಮೊದಲ ವರ್ಷಕ್ಕೆ ಸೇರ್ಕೊಂಡಿರ್ತಾರೆ. 6 ತಿಂಗಳಾಗಿರುತ್ತೆ ಸೇರ್ಕೊಂಡು ಮಣಿಪಾಲ್ ಮೆಡಿಕಲ್ ಕಾಲೇಜ್ಗೆ. ಇವ್ರಿಗೆ ಒಂದು ಫೋನ್ ಬರುತ್ತೆ. ಫೋನ್ ಅಂದ್ರೆ ಈ ತರ ಆಂಡ್ರಾಯ್ಡ್ ಐಫೋನ್ ಯುಗ ಅಲ್ವಾ, ಕಾಯಿನ್ ಬಾಕ್ಸ್ ಈ ರೀತಿ ಇರುತ್ತಲ್ಲ, ದೂರವಾಣಿ ಸಂಪರ್ಕ. ಆ ಕಾಲಘಟ್ಟದಲ್ಲಿ ಇವ್ರಿಗೆ ಫೋನ್ ಬರುತ್ತೆ. ಅಮ್ಮ ಹಿಂಗೆ ನನ್ನ ಫ್ರೆಂಡ್ಸ್ ಇಬ್ರು ಧರ್ಮಸ್ಥಳದವ್ರು ಇದ್ದಾರೆ, ಹುಡುಗಿರು ಅಂದ್ರೆ ಸ್ನೇಹಿತರು, ಅವ್ರ ಜೊತೆ ನಾನು ಧರ್ಮಸ್ಥಳಕ್ಕೆ ಹೋಗಿ ಬರ್ಬೇಕು ಅನ್ಕೊಂಡಿದ್ದೀನಿ ಕಣಮ್ಮ, ಹಿಂಗೆ ಹೋಗಿ ಬರಲ್ಲ ಅಂತಂದಾಗ, ಹೋಗಿ ಬರೋಗು ಮಗಳೇ, ಧರ್ಮಸ್ಥಳಕ್ಕಲ್ವಾ, ದೇವಸ್ಥಾನಕ್ಕಲ್ವಾ, ಹೋಗಿ ಬರೋಗು ಅಂತ ಹೇಳಿ ಕಳಿಸಿದ್ದಾರೆ. ಆಕೆಯ ಸ್ನೇಹಿತರ ಜೊತೆಗೆ ಧರ್ಮಸ್ಥಳಕ್ಕೆ ಬಂದಿದ್ದಾಳೆ. ಅದಾದ ನಂತರ ಆ ಸ್ನೇಹಿತರು ಧರ್ಮಸ್ಥಳದವರೇ ಆಗಿರೋದ್ರಿಂದ ಬಟ್ಟೆಗಳು ತೊಗೊಂಡು ಬರ್ತೀವಿ, ಹೆಂಗಿದ್ರು ಹಾಸ್ಟೆಲ್ಗೆ ಮತ್ತೆ ಹೋಗ್ಬೇಕಲ್ಲ, ಹೋಗಿ ಬರೋಣ ಬಾ ಅಂತ ಕರೆದಿದ್ದಾರೆ. ಸೊ ಇಲ್ಲ, ನಾನು ಇಲ್ಲೇ ಇರ್ತೀನಿ, ನೀವು ತೊಗೊಂಡು ಬರೋಗಿ ಬೇಗ ಅಂತ ಅನನ್ಯ ಭಟ್ ಹೇಳಿದ್ದಾಳೆ. ಈ ಹುಡುಗಿಯರು ಬಟ್ಟೆ ತಗೊಂಡು ವಾಪಸ್ ಬರುವಷ್ಟರಲ್ಲಿ ಆ ಜಾಗದಲ್ಲಿ ಆ ವಿದ್ಯಾರ್ಥಿನಿ ಇಲ್ಲ. ಎಲ್ಲೋದ್ಲು? ಇವತ್ತಿಗೆ ಆಕೆ ಕಳೆದೋಗಿ 22 ವರ್ಷ. ಆ ತಾಯಿಗೆ ನಾವೇನು ಧೈರ್ಯ ಹೇಳ್ಬೋದು? ಅಮ್ಮ ನಿಮ್ಮ ಮಗಳು ಇನ್ನೂ ಬದುಕಿರ್ಬೋದು ಅಮ್ಮ, ಹೇಳಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಇದೆಲ್ಲ ಆದ ನಂತರ ಆ ಹುಡುಗಿಯರು ಏನ್ ಮಾಡ್ತಾರೆ, ಹುಡುಕಾಡ್ತಾರೆ ಧರ್ಮಸ್ಥಳದಲ್ಲೆಲ್ಲ 8 ಗಂಟೆ ತನಕ. ಅದಾದ್ಮೇಲೆ ಇವ್ರ ತಾಯಿ ದೂರವಾಣಿ ಸಂಪರ್ಕ ಇರುತ್ತಲ್ಲ, ಆ ನಂಬರ್ಗೆ ಹಿಂಗೆ ಫೋನ್ ಮಾಡಿ, ಅಮ್ಮ ಹಿಂಗೆ ನಿಮ್ಮ ಮಗಳು ನಮ್ಮ ಜೊತೆ ಹಿಂಗೆ ಬಾ ಅಂತಂದ್ರೆ, ಇಲ್ಲ ಇಲ್ಲೇ ಇರ್ತೀನಿ ದೇವಸ್ಥಾನದ ಹತ್ರ, ನಾನು ಹೋಗಿ ಬರೋಗಿ ಅಂತ ಹೇಳಿದ್ಲು. ಬಟ್ ಇಲ್ಲ ಅಮ್ಮ, ಹುಡುಕ್ತಾ ಇದೀವಿ, ಹಾಸ್ಟೆಲ್ಗೆ ಟೈಮ್ ಆದ್ರೆ ಅಮ್ಮ ವಾರ್ಡನ್ ಬೈತಾರೆ, ಅಮ್ಮ ಏನ್ ಮಾಡೋದು ಅಂತ ಕೇಳಿದಾಗ, ಇಲ್ಲ ನೀವು ಹೋಗಿರಿ, ಅವಳು ಹಾಸ್ಟೆಲ್ ಹೋಗಿರ್ಬೋದು, ನೀವು ಬರೋದು ಲೇಟ್ ಆಯ್ತು ಅಂತ, ನೋಡೋಣ ಅಂತ ಅವ್ರ ತಾಯಿ ಹೇಳಿ ಕಳಿಸ್ತಾರಂತೆ. ಅದಾದ ನಂತರ ಈ ವಿದ್ಯಾರ್ಥಿನಿಯರು ಹೋಗ್ತಾರೆ ಉಡುಪಿಗೆ. ಹೋದ ನಂತರ ಅಲ್ಲಿ ಹಾಸ್ಟೆಲ್ನಲ್ಲಿ ಹುಡುಕಾಡ್ತಾರೆ, ಅಲ್ಲೂ ಕೂಡ ಇಲ್ಲ, ಅಲ್ಲೂ ಕೂಡ ಇವ್ರಿಗೆ ಇನ್ಫಾರ್ಮ್ ಮಾಡ್ತಾರಂತೆ. ಅದಾದ್ಮೇಲೆ ಸುಜಾತ್ ಅವರಿಗೆ ಅಂದ್ರೆ ತಾಯಿಗೆ ತುಂಬಾ ಗಾಬರಿ ಆಗುತ್ತೆ. ಅದಾದ ನಂತರ ಕೆಲಸಕ್ಕೆ ರಜೆ ಹಾಕಿ ಟ್ರೈನ್ ಮೂಲಕ 3 ದಿನಗಳ ಟೈಮ್ ತಗೊಂಡು
ಉಡುಪಿಗೆ ಡೈರೆಕ್ಟಾಗಿ ಬರ್ತಾರೆ. ಬಂದಂಥವ್ರು ಸೀದಾ ಆ ವಿದ್ಯಾರ್ಥಿನಿಯರ ಹತ್ರ ಹೋಗಿ ಏನೇನಾಯ್ತು ಎಲ್ಲ ಕೇಳ್ಕೊಂಡು ಬರ್ತಾರೆ. ಅದಾದ ನಂತರ ಹಿಂಗೆ ಧರ್ಮಸ್ಥಳದಲ್ಲಿ ಕಾಣೆಯಾದಲ್ವಾ, ಸರಿ ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಏನಿರುತ್ತೆ ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅನ್ಕೊಂಡು, ಆ ಕಾಲಘಟ್ಟದಲ್ಲಿ ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಬದಲಿಗೆ ಬೆಳ್ತಂಗಡಿಯಲ್ಲಿ ಪೊಲೀಸ್ ಠಾಣೆ ಇತ್ತು. ಆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ಹಿಂಗೆ ನನ್ನ ಮಗಳು ಹಿಂಗೆ ಕಾಣೆ ಆಗಿದ್ದಾಳೆ ಹಿಂಗೆ ಅಂತೆಲ್ಲ ಫೋಟೋ ಗಿಟ ಎಲ್ಲ ತೋರಿಸಿ ಅಂಗಲಾಚಿ ಕೇಳ್ಕೊಂಡಾಗ 19 ವರ್ಷದ ನನ್ನ ಮಗಳು ಹಿಂಗೆ ಕಾಣೆ ಆಗಿದ್ದಾಳೆ ಅಂದಾಗ ಆ ಪೊಲೀಸರು ಪಾಪ ತುಂಬ ಒಳ್ಳೆ ಮಾತುಗಳು ಹೇಳಿದ್ರಂತೆ, ತುಂಬ ಧೈರ್ಯ ತುಂಬಿದ್ರಂತೆ ಅಮ್ಮಂಗೆ. ಏನು ಹೇಳಿದ್ರಂತೆ ಅಂತಂದ್ರೆ, ಈ ಥರ ದಿನಕ್ಕೆ 25 ಜನ ಕಾಣೆ ಆಗ್ತಾರೆ, ಎಲ್ಲರನ್ನೂ ಹುಡುಕೊಂಡು ಕುತ್ಕೊಳಕ್ಕಾಗದ ನಾವು, ಯಾವನ ಜೊತೆ ನಾವು ಓಡೋಗಿರ್ಬೇಕು ಹೋಗಿ ನೋಡು, ಈ ಥರ ಸ್ಟೇಟ್ಮೆಂಟನ್ನು ಕೊಟ್ರಂತೆ. ಒನ್ ವರ್ಡು ಆ ಕಾಲಘಟ್ಟದಲ್ಲಿ ಇದ್ದಂಥ ಪೊಲೀಸರು ಬದುಕಿದ್ದಿರೋ, ರಿಟೈರ್ಡ್ ಆಗಿದ್ದಿರೋ, ಈಗಲೂ ವೃತ್ತಿ ಜೀವನದಲ್ಲಿದ್ದಿರೋ ಗೊತ್ತಿಲ್ಲ, ನಿಮ್ಮನೆ ಹೆಣ್ಮಕ್ಳು ಈ ಪರಿಸ್ಥಿತಿ ಬರಲಿ, ಅವಾಗ ನಿಮಗೆ ಇನ್ನೊಂದು ಹೆತ್ತ ತಾಯಿಯ ಇನ್ನೊಂದು ಹೆಣ್ಣಿನ ಸಂಕಟ ಅವಾಗ ಅರ್ಥ ಆಗುತ್ತೆ. ಕಾಪಾಡಬೇಕಾದಂಥವ್ರು, ಕಾಯ್ಬೇಕಾದಂಥವ್ರು, ಧೈರ್ಯ ಹೇಳ್ಬೇಕಾದಂಥ ಕಚ್ಚಡ ಆಗೋ ಜಾಗದಲ್ಲಿದ್ದಂಥ ನೀವು ಕಚ್ಚಡವಾದ ಬಾಯಿಲಿ, ಹೊಲಸು ತಿನ್ನೋ ಬಾಯಿಲಿ, ಇನ್ನೂ ಒಬ್ರು ಎಂಜ್ಲು ಕಾಸು ತಿನ್ಕೊಂಡು ಬದುಕ್ತಿರೋಂಥ ಜೀವನದಲ್ಲಿ ಆ ಎಮ್ಮಂಗೆ ಆ ರೀತಿ ಹೇಳಿ ಕಳಿಸಿದ್ರಿ. ಅದಾದ ನಂತರ ಇವರು ಎಲ್ಲಿ ಕಾಣೆಯಾಗಿದ್ಲು ಅಲ್ಲಿಗೆ ಬಂದಿದ್ದಾರೆ, ಧರ್ಮಸ್ಥಳಕ್ಕೆ ಬಂದು ಫೋಟೋ ಇಟ್ಕೊಂಡು ಹುಡುಕಾಡಿದ್ದಾರೆ. ಯಾರೋ ಇಬ್ರು ಹೇಳಿದ್ರಂತೆ, ಯಾರೋ ನಿಮ್ಮ ಮಗಳನ್ನ ಹೆಂಗೆ ಎಳ್ಕೊಂಡು ಹೋಗ್ತಿದ್ರು ಅಂತ ಹೇಳಿದ್ರಂತೆ. ನಾನು ಇಂಟರ್ವ್ಯೂಗಳಲ್ಲಿ ಗಮನಿಸಿದ್ದು ಇದನ್ನ. ಸೊ ಅವಾಗ ನಾವು ಕ್ವಶನ್ ಹುಡ್ಕೊಳುತ್ತೆ ನನಗೂ, ನನ್ನ ನ್ಯಾಯನೇ ಕೇಳ್ತಿರ್ಬೋದು, ಬಟ್ ನಂದು ನ್ಯಾಯ ಕೇಳುವಂಥ ಮಾರ್ಗ ಯಾವ ರೀತಿ ಅಂತಂದ್ರೆ ಪಿನ್ ಟು ಪಿನ್ ಹಿಂಗಿದ್ರೆ ಓಕೆ ಅಲ್ವಾ ಅಂತ ಅನ್ಸುತ್ತೆ. ನಮಗೆಲ್ಲ ಏನು ಹುಡ್ಕೊಳುತ್ತೆ ಕ್ವಶನು, ಹಾಗಾದ್ರೆ ಎಳ್ಕೊಂಡು ಹೋಗ್ಬೇಕಾದ್ರೆ ಕಿರ್ಚಾಡ್ಲಿಲ್ವ ಅವಳು, ಈ ರೀತಿನೂ ಕ್ವಶನ್ ಹುಡ್ಕೊಳುತ್ತೆ. ಬಟ್ ನನಗನ್ಸುತ್ತೆ ಯಾರೋ ಬೇಕು ಅಂತಾನೆ ಎಮ್ಮಂಗೆ ಯಾಮರ್ಸಿದ್ರೇನೋ ಆ ಕಾಲಘಟ್ಟದಲ್ಲಿ, ಈ ಥರ ಕರ್ಕೊಂಡು ಹೋಗ್ತಿರೋ ನಿಮ್ಮನ್ನ ಬನ್ನಿಯಲ್ಲಿ ಕರ್ಕೊಂಡು ಹೋಗ್ತೀವಿ ಅನ್ನೋ ಥರ ಏನಾರೋ ಪುಸ್ಲಾಯಿಸಿದ್ರೇನೋ, ನಂಬಿಕೆ ಹುಟ್ಟಿಸಿದ್ರೇನೋ ಅಂತ ಅನ್ಕೋಬೇಕೀಗ. ಅದಾದ್ಮೇಲೆ ಇವರು ನ್ಯಾಯ ಕೇಳಬೇಕಾದಂಥವ್ರ ಹತ್ರ ಎಲ್ಲ ಹೋಗಿ ನ್ಯಾಯ ಕೇಳ್ತಾರಂತಲ್ಲಿ, ಬಟ್ ಅಲ್ಲಿ ನ್ಯಾಯ ಸಿಗಲ್ಲ ಅನ್ನೋ ಕಾರಣಕ್ಕೆ ನನ್ನ ಮಗಳನ್ನ ಇಲ್ಲೇ ಹುಡುಕಾಡ್ತೀನಿ, ನನ್ನ ಮಗಳು ಇಲ್ಲೇ ಅಲ್ವಾ ಕಾಣೆ ಆಗಿರೋದು ಅಂತ ಹುಡುಕಾಟ ಶುರು ಮಾಡಿದಾಗ ಒಂದಷ್ಟು ಚೇಲಾಗಳು ಇವ್ರನ್ನ ಬನ್ನಿ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಯಾವುದೋ ಒಂದು ಮನೆಗೆ ಕರ್ಕೊಂಡೋಗಿ ಕೂಡು ಹಾಕಿದ್ರಂತೆ, ಕೈಯನ್ನು ಬಿಗಿಯಾಗಿ ಕಟ್ಟಿದ್ರಂತೆ. ಬೆಳಗ್ಗೆ ಮತ್ತೆ ಎದ್ದು ಇಲ್ಲಿಂದ ಹೊರಟೋಗ್ಬೇಕು, ಫಸ್ಟು ನೀನು ಇಲ್ಲೆಲ್ಲ ಹುಡುಕಾಡೋ ಬದಲು, ಇಲ್ಲಾಂದ್ರೆ ನಿನ್ನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಅನ್ಕೊಂಡು ತಲೆಗೇನೋ ಬಲವಾಗಿ ಹೊಡೆದ್ರಂತೆ. ಅದಾದ ನಂತರ ಆ ಮಹಿಳೆಗೆ ಪ್ರಜ್ಞೆ ಬಂದಿದೆ 3 ತಿಂಗಳ ನಂತರ ಅಂತೆ, ಕೋಮದಲ್ಲಿದ್ದರಂತೆ. ಸಹಜವಾಗಿ ಈಗ ನಮ್ಗನ್ಸುತ್ತೆ, ಹಂಗಾರೆ ಯಾರು ಅಲ್ಲಿಂದ ಕರ್ಕೊಂಡೋಗಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ತವ್ರು, ಯಾರು ಹೊಲಿಗೆ ಹಾಕ್ಸ್ತವ್ರು, ಇದೆಲ್ಲ ಕ್ವಶನ್ಗಳು ಹುಡ್ಕೊಳ್ತವೆ. ನಾನು ಇದೆಲ್ಲನೂ ಪಕ್ಕ ಕಳಿಸ್ಬಿಡ್ತೀನಿ. ನಮಗೆ ಬೇಕಾಗಿರೋದು ಈಗ ಆ ಹೆಣ್ಮಗಳು 2003ನೇ ಇಸ್ವಿಯಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ದು ನಿಜಾನ? ಧರ್ಮಸ್ಥಳಕ್ಕೆ ಬಂದಂಥ ಹೆಣ್ಮಗಳು ಎಲ್ಲೋದ್ಲು? ಈ ಕರ್ನಾಟಕದ ಭೂಪಟದಲ್ಲೇ ಇರ್ಬೇಕಲ್ವಾ? ಪೊಲೀಸರ ಪ್ರಕಾರನೇ ಕೇಳೋಣ, ಈಗ ಯಾವನ ಜೊತೆನೋ ಓಡೋಗ್ಬಿಟ್ಲು, ಯಾವನ ಜೊತೆನೋ ಓಡೋಗೋದಾಗಿದ್ರೆ ಇಲ್ಲಿಗೆ ಬಂದು ಓಡೋಗ್ಬೇಕಿತ್ತ? ಮಂಗಳೂರಲ್ಲಿ ಅಥವಾ ಉಡುಪಿನಲ್ಲೇ ಓಡೋಗ್ಬೋದಿತ್ತು. ಯಾವನ ಜೊತೆನೋ ಓಡೋದಾಗಿದ್ರೆ ಆ ತಾಯಿಗೆ ಫೋನ್ ಮಾಡ್ಬಿಟ್ಟು ಅಮ್ಮ ಹಿಂಗೆ ಸ್ನೇಹಿತರ ಜೊತೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬರ್ಬೇಕಿತ್ತ? ಏನ್ರಪ್ಪ ಆರಕ್ಷಕರ ಕಾಲಘಟ್ಟದವ್ರೆ, ನ್ಯಾಯ ಕೊಡಿಸ್ಬೇಕಾದಂಥವ್ರೆ, ಕಾಪಾಡಬೇಕಾದಂಥವ್ರೆ, ಜನಗಳ ತೆರಿಗೆ ಹಣದಲ್ಲಿ ಬದುಕ್ದಂಥವ್ರೆ. ಸೊ ಇದೆಲ್ಲ ಆದ್ಮೇಲೆ ಈಗ ಯಾವ ವ್ಯಕ್ತಿ ಹಿಂಗೆ ನಾನು ಹೆಣಗಳನ್ನ ಊತ ಹಾಕಿದ್ದೀನಿ, ನನ್ನ ಕೈಲಿ 100 ಹೆಣಗಳನ್ನ ಊತ ಹಾಕ್ಸಿದ್ದಾರೆ, ಅದನ್ನ ನಾನು ಆಚೆ ತೆಗಿತೀನಿ ಅಂತ ಬಂದಂಥ ವ್ಯಕ್ತಿಯ ಸ್ಟೇಟ್ಮೆಂಟ್ ಅನ್ನ ಗಮನಿಸಿ ಮಹಿಳೆ, ಬಹುಶಃ ನನ್ನ ಮಗಳು ಅದೇ ರೀತಿ ಮಣ್ಣಾಗೋಗಿರ್ಬೋದು. ಆ ಮಣ್ಣಾಗಿರ್ತಕ್ಕಂಥ, ಮಣ್ಣಲ್ಲಿ ಊತಾಗಿರ್ತಕ್ಕಂಥ ಕಳೆ ಬರಹ ಏನಾದ್ರು ನನ್ನ ಮಗಳು ಸಿಕ್ಕಿದ್ರೆ ಅದನ್ನ ನಮ್ಮ ಸಂಪ್ರದಾಯದ ಪ್ರಕಾರ ಒಂದಷ್ಟು ವಿಧಿವಿಧಾನಗಳನ್ನ, ಶ್ರಾದ್ದ ಕಾರ್ಯಗಳನ್ನ ಮಾಡೋದಕ್ಕೆ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಒಂದು ಲೆಟರ್ ಅನ್ನ ಬರ್ಕೊಂಡು ಅವರ ವಕೀಲರ ಜೊತೆ ಹೋಗಿ ಇವತ್ತು SP ಕಚೇರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದಿದ್ದಾರೆ. ಒಂದು ವಿಡಿಯೋ ಪ್ರಸಾರ ಮಾಡ್ತೀನಿ ನೋಡಿ, ಅಲ್ಲೇ ನೀವು ನೋಡಬಹುದು. SP ಕಚೇರಿಗೆ ಹೋಗುವಂತ ಸಂದರ್ಭದಲ್ಲಿ, ಅಂದ್ರೆ ಮಂಗಳೂರಿನಲ್ಲಿ ಇರತಕ್ಕಂಥದ್ದು SP ಕಚೇರಿ, ಅಲ್ಲಿಗೆ ಹೋಗುವಂತ ಸಂದರ್ಭದಲ್ಲಿ ಆ ಮಹಿಳೆಗೆ ಏನು ನಂಬಿಕೆನೋ ಏನೋ ಗೊತ್ತಿಲ್ಲ, ನಂಗೆ ಅರ್ಥ ಆಗ್ತಿಲ್ಲ, ಆ ನೆಲವನ್ನ ನಮಸ್ಕಾರ ಮಾಡಿಕೊಂಡು ನ್ಯಾಯ ಸಿಗುತ್ತೆ ಅನ್ನೋ ಕಾರಣಕ್ಕೆ ಒಳಗಡೆ ಹೋಗಿದ್ದಾರೆ. ಬಹುಶಃ ಕಾನೂನು ಇದಕ್ಕಾದ್ರೂ ಆ ಮಹಿಳೆಗೆ ನ್ಯಾಯ ಕೊಡಿಸ್ಬೇಕಾಗುತ್ತೆ. ಆ ವ್ಯಕ್ತಿ ಏನ್ ಹೇಳಿದಾನೆ, ಆ ಜಾಗದಲ್ಲಿ ಎಲ್ಲರೂ ಒಂದು ಚೌಕಟ್ಟಲ್ಲಿ ಸಿಕ್ಕಿದ್ರೆ ಆ ಕಳೆ ಬರಹ, ಆ ಮೂಳೆಗಳು, ಆ DNA ಸ್ಯಾಂಪಲ್ಲು, ಈ DNA ಸ್ಯಾಂಪಲ್ಗೆ ಏನಾದ್ರು ಮ್ಯಾಚ್ ಆಯಿತು ಅಂತಂದ್ರೆ ಬಹುಶಃ ಅವರ ಮಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಆ ಹಿರಿಯ ಜೀವ ಕೊನೆ ಹೆಸರು ಹಿಡಿಬೋದು ಮುಂದಿನ ದಿನ. ಬಟ್ ಅವ್ರು ಈಗಲೂ ಹೇಳ್ತಿದ್ರು, ನನ್ನ ಮಗಳು ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ, ನನ್ನ ಮಗಳು ಈ ಸ್ಪೀಚ್ಲೆಸ್ ಮಾತಾಡೋಕ್ಕಾಗ್ತಿಲ್ಲ. ಸೊ ಇಷ್ಟಾದ್ರೂ ನಮ್ಮ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕಣ್ಮುಚ್ಕೊಂಡಿದ್ದೀರಾ, ಮಾತಾಡ್ತಿಲ್ಲ ಅಂತಂದ್ರೆ ಏನ್ರಾಯ ಹೇಳೋದು ನಿಮ್ಗಳಿಗೆಲ್ಲ? ಆ ಮಹಿಳೆ ಜಾಗದಲ್ಲಿ ನಿಮ್ಮ ತಾಯಿ, ಚಾನಲ್ಗಳನ್ನ ನಡೆಸ್ತಾ ಇದ್ದೀರಲ್ಲ ದೊಡ್ಡ ದೊಡ್ಡ ಸಂಪಾದಕರು, ಆ ಎಮ್ಮನ ಜಾಗದಲ್ಲಿ ನಿಮ್ಮ ತಾಯಿ, ನಿಮ್ಮ ಪತ್ನಿ, ನಿಮ್ಮ ಮಗಳು ಆ ಪರಿಸ್ಥಿತಿನಲ್ಲಿ ಏನಾರಾಗಿದ್ರೆ ಆಗ್ಲೂ ಹಿಂಗೆ ಸೈಲೆಂಟಾಗಿ ಇದ್ಬಿಡ್ತಿದ್ರಾ? ಯಾರೋ ದೊಡ್ಡವ್ರು ಮಾಡೋರಪ್ಪ, ನಾವು ಏನೋ ಮಾತಾಡೋದು ಬೇಡ, ಯಾರೋ ಏನೋ ಮಾಡೋರಪ್ಪ, ನಮ್ಗೆ ಬೇಡ, ನಮ್ಗೆ ಯಾಕೆ ಬೇಕು ಅಂದ್ಕೊಂಡು ಇರ್ತಿದ್ರಾ? ಅಥವಾ ಅದಕ್ಕೆ ಸಂಬಂಧಪಟ್ಟಾಗೆ ನ್ಯಾಯ ಬೇಕು ಅಂತ ಅಂತಿದ್ರ? ಆ ದೊಡ್ಡವ್ರು ಮಾತಾಡಿಲ್ವಾ? ನಮ್ಮ ಬುಡುಗ್ ಬಂದಾಗ ಮಾತ್ರ ನಮಗೆ ಅದ್ರ ಪ್ರಭಾವ ಗೊತ್ತಾಗುತ್ತೆ, ಅದ್ರ ಊರಿಗೆ ಗೊತ್ತಾಗುತ್ತೆ. ನಮ್ಮ ಬುಡುಗ್ ಬರ್ದೇ ಇದ್ರೆ ಅಯ್ಯೋ 100ರಲ್ಲಿ ಮತ್ತೊಂದು ಅಲ್ವಾ ಅಂತ ಅನ್ಕೊಂಡು ಜನ
ಮರ್ತೋಗ್ಬಿಡ್ತಾರೆ ಅನ್ನುವಂಥ ಮಾತು ಸತ್ಯ ಅಂತ ಅನ್ನಿಸ್ತಿದೆ. ಒಟ್ಟಾರೆಯಾಗಿ ನಿಮ್ಮ ಮಾಧ್ಯಮಗಳ ಮುಂದೆ ಏನೇನೋ ಘೋಷವಾಕ್ಯಗಳು ಹಾಕೊಂಡಿರ್ತಿರಲ್ಲ, ನಾವು ಅದು ಕೊಡಿಸ್ತೀವಿ ಇದು ಕೊಡಿಸ್ತೀವಿ, ಜನಕ್ಕೆ ನಾವು ಜನರ ಪರವಾಗಿರ್ತೀವಿ, ಹಿಂಗೆ ಅಂತ ಪುಂಗಿ ಬಿಡ್ತಾ ಇರ್ತಿರಲ್ಲ, ಅದೆಲ್ಲವನ್ನು ಫಸ್ಟು ತೆಗೆದಾಕ್ಬಿಟ್ಟು ಸುಮ್ಮನೆ TRP ಚಾನಲ್ಸ್ ನಾವು ಈ ರೀತಿ ವ್ಯೂಸ್ಗೋಸ್ಕರ ಕೆಲಸ ಮಾಡುವಂಥವ್ರು, ನಾವು ಈ ರೀತಿ ಜನಗಳು ನೋಡೋದಕ್ಕೋಸ್ಕರ ಕೆಲಸ ಮಾಡುವಂಥವ್ರು ಅಂತ ಹಾಕಳಿ. ಇದಿಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ SP ಅವರು ಕೊಟ್ಟಂತ ಭರವಸೆ, ಇಲ್ಲ ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕಾನೂನು ಪ್ರಕಾರವಾಗಿ ಏನು ಮಾಡ್ತೀವಿ. ಸೊ ಅಲ್ಲಿ ಲೋಕಲ್ ಸ್ಟೇಷನ್ ಏನಿದೆ ಆ ಲಿಮಿಟ್ಸ್ಗೆ ಹೋಗಿ ಇದೇ ಪ್ರತಿಯನ್ನ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದಾರೆ ಅಂತ. ಅದಕ್ಕೆ ಸಂಬಂಧಪಟ್ಟಾಗಿ ಇವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ, ಅಂದ್ರೆ ಆ ಕಾಲಘಟ್ಟದಲ್ಲಿ ಧರ್ಮಸ್ಥಳದಲ್ಲಿ ಪೊಲೀಸ್ ಠಾಣೆ ಇರಲಿಲ್ಲ, ಬದಲಿಗೆ ಬೆಳ್ತಂಗಡಿ ಇತ್ತು. ಬಟ್ ಈಗ ಧರ್ಮಸ್ಥಳದ ಗ್ರಾಮಾಂತರ ಪೊಲೀಸ್ ಠಾಣೆ ಆಗಿರೋದ್ರಿಂದ ಅಲ್ಲಿಗೆ ಹೋಗಿ ಇದೇ ಕಂಪ್ಲೇಂಟ್ ಪ್ರತಿಯನ್ನ ಕೊಡಿ, ಮುಂದಿನ ತನಿಖೆ ಹಂತವನ್ನು ನಾವು ಬೇಗ ನಡೆಸ್ತೀವಿ ಅಂತ ಹೇಳಿದಾರಂತೆ. ಲೆಟ್ಸ್ ಹೋಪ್ ಅಷ್ಟೇ, ಕಾದ್ ನೋಡಬೇಕು ಭರವಸೆಯಿಂದ. ಒಟ್ಟಾರೆಯಾಗಿ ಆ ಭಗವಂತ ಈ ಎಲ್ಲ ಪ್ರಕರಣಗಳಿಗೆ ನ್ಯಾಯ ಸಿಗಲಿ, ಕಳ್ಕೊಂಡಂಥ ಕುಟುಂಬಕ್ಕೆ ಒಂದು ಧೈರ್ಯ ತುಂಬುವಂಥ ಕೆಲಸ ಈ ಒಂದು ಇನ್ಸಿಡೆಂಟಲ್ಲಿ ಈ ಬಿಸಿನಲ್ಲೇ ಆಗಲಿ. ಇದೇನಾದ್ರು ಬಿಸಿ ತಣ್ಣಗಾಯಿತು ಅಂತಂದ್ರೆ ಎಲ್ಲ ಮರ್ತೋಗ್ಬಿಡ್ತಾರೆ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಧನ್ಯವಾದ, ಥ್ಯಾಂಕ್ ಯು.